ಮಾಡಬೇಕು, ಸರ್ಕಾರಕ್ಕೆ ನಾವು ನಮ್ಮ ಹಕ್ಕೊತ್ತಾಯಗಳನ್ನ ಮಂಡಿಸಬೇಕು ಅಂತಕ್ಕಂಥ ತೀರ್ಮಾನವನ್ನ ನಾವು ಮಾಡಿದ್ವಿ. ಸರ್ಕಾರ ತಕ್ಷಣವೇ ನುಡಿದಂತೆ ನಡಿಬೇಕು. ನಡೀಲಿಲ್ಲ ಅಂತಂದ್ರೆ ಭೀಮ ಕ್ರಾಂತಿ ಆಗೋದನ್ನ ತಡಿಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ರಾಂತಿ ಯಾವುದೇ ಟೈರ್ ಬೆಂಕಿ ಹಚ್ಚೋದಲ್ಲ, ಯಾವುದೇ ವ್ಯಕ್ತಿ ಫೋಟೋಕ್ ಬೆಂಕಿ ಹಚ್ಚೋದಲ್ಲ, ಯಾವುದೇ ಬ್ಯಾನರ್ ಹರಿಯೋದಲ್ಲ, ಯಾವುದೇ ವ್ಯಕ್ತಿಗಳಿಗೆ ತೊಂದರೆ ಕೊಡೋದಲ್ಲ, ಕಾನೂನು ಮತ್ತು ಸುವ್ಯವಸ್ಥೆನ ಹಾಳು ಮಾಡೋದಲ್ಲ. ಬಸವಾದಿ ಶರಣರು ಸಾಮಾಜಿಕ ಬದಲಾವಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರನ್ನು ಕತ್ತಿ ಹಿಡಿಲಿಲ್ಲ, ಯಾರನ್ನು ಕೊಲೆ ಮಾಡಲಿಲ್ಲ, ಯಾರ ಮ್ಯಾಗೂ ಸಹಿತ ದ್ವೇಷ ಸಾಧಿಸ್ತಿಲ್ಲ. ಆದ್ರೂ ಇವತ್ತಿಗೂ ಅವ್ರ ವಿಚಾರಗಳು ಪ್ರಸ್ತುತ. ನಾವುಗಳು ಯುವ ಜನರ ಚಳವಳಿಯನ್ನ ಕಟ್ತಾ ಇದ್ದೀವಿ. ಆ ಯುವ ಜನರ ಚಳವಳಿ ಈ ರಾಜ್ಯದ, ಈ ದೇಶದ ಗಮನವನ್ನ ಸೆಳೀತದ. ಎಲ್ಲರೂ ಅಂಬೇಡ್ಕರ್ ಜಯಂತಿ ದಿನ ವಿಭಿನ್ನವಾಗಿ ಆಚರಣೆ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಭೀಮನಡಿಗೆ ಶೀಘ್ರ ನೇಮಕಾತಿ ಕಡೆಗೆ ಅಂತಕ್ಕಂಥ ಒಂದು ಥೀಮನ್ನ ಇಟ್ಕೊಂಡು ನಾವುಗಳು ಇವತ್ತು ಶ್ರೀನಗರದ ಸರ್ಕಲ್ ದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರ್ತೀವಿ. ಅದ್ರ ಒಳಗಾಗಿ 9ನೇ ತಾರೀಕು ಚುನಾವಣೆ ಮುಗೀತದೆ. ತದನಂತರ ತಕ್ಷಣವೇ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಜೊತೆಗೆ ನಾವು ಕೇಳ್ತಾ ಇರೋದು ಒಂದು ಕ್ಯಾಲೆಂಡರ್ನ ಪ್ರಕಟಿಸಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ನ ನೀವು ಅಧಿಸೂಚನೆ ಹೊರಡಿಸ್ತೀರಿ. ಅಧಿಸೂಚನೆನ ಹೊರಡಿಸಿ ಯಾವಾಗ ನೇಮಕಾತಿ ಪ್ರಕ್ರಿಯೆಗಳನ್ನ ಆರಂಭ ಮಾಡ್ತೀರಿ, ಯಾವಾಗ ಪರೀಕ್ಷೆಗಳನ್ನ ಇಡ್ತೀರಿ, ಯಾವಾಗ ಸಂದರ್ಶನ ಮಾಡ್ತೀರಿ, ಯಾವಾಗ ರಿಸಲ್ಟ್ ಅನ್ನ ಬಿಡ್ತೀರಿ, ಯಾವಾಗ ನೇಮಕಾತಿ ಆದೇಶ ಪ್ರತಿಗಳನ್ನ ಕೊಡ್ತೀರಿ ಅಂತಕ್ಕಂಥದ್ದು ಹೇಳ್ಬೇಕು. ನಿಮ್ಮ ಚುನಾವಣೆಗಳು 5 ವರ್ಷಕ್ಕೊಮ್ಮೆ ಬರ್ತಾವಂತೀರಿ, ಗೊತ್ತೇ ಇರ್ತದ. ನಿಮ್ದು ಎಲ್ಲಿ 1 ದಿನನೂ 2 ದಿನನೂ ವೇರಿಯೇಷನ್ ಆಗೋದಿಲ್ಲ. ಕರೋನಾ ಅಂತ ಕಾಲಘಟ್ಟದಲ್ಲೂ ಸಹಿತ ಚುನಾವಣೆಗಳು ನಡೆದಿದ್ದಾವೆ. ಏನಾದ್ರೂ ವ್ಯತ್ಯಾಸ ಆಯ್ತಾ ಈ ದೇಶದಲ್ಲಿ? ಚುನಾವಣೆಗಳೇನು ತೊಂದರೆ ಆಗಲಿಲ್ಲ. ಜನ ಮಾತ್ರ ಮನೆಯಲ್ಲೇ ಇದ್ರು ಸಹಿತ ಕರೋನಾ ಸಂದರ್ಭದಲ್ಲಿ ಈ ದೇಶದಲ್ಲಿ ಚುನಾವಣೆ ನಡೆಸಿದ್ದೀರಿ. ಆದ್ರೆ ವಿದ್ಯಾರ್ಥಿಗಳು, ಯುವ ಜನರು ಉದ್ಯೋಗಕ್ಕಾಗಿ ಹಲವಾರು ವರ್ಷಗಳಿಂದ ಓದ್ತಕ್ಕಂಥವ್ರಿಗೆ ನೀವೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಅನ್ನ ಬಿಡುಗಡೆ ಮಾಡ್ಲಿಕ್ಕೆ ನಿಮ್ಗೆ ಆಗ್ಲಿಕ್ಕೆ ಅಂದ್ರೆ ಆಳುವ ಸರ್ಕಾರ ವೈಫಲ್ಯತೆ ಇದೆ ಅಂತ ಅರ್ಥ. ಇನ್ನು ಕೆಪಿಎಸ್ಸಿ ಸಂಬಂಧಪಟ್ಟಂತೆ ಮತ್ತು ನಮ್ಮ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಇನ್ನುಳಿದಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಮುಖಂಡರು ಮಾತನಾಡ್ತಾರೆ. ಒಟ್ಟಾರೆ ನಾನು ಹೇಳ್ತಾ ಇರೋದು, ಬಸವಾದಿ ಶರಣರ ವಿಚಾರಧಾರೆಗಳು, ಅಂಬೇಡ್ಕರ್ ವಿಚಾರಧಾರೆಗಳಿಗೆ ನಮ್ಮ ಚಳವಳಿ ಇರುತ್ತೆ. ನಮಗೆ ಯಾವುದೇ ಜಂಜಿ ಮಾದರಿ ಅಲ್ಲ, ಯಾವುದೇ ಶ್ರೀಲಂಕಾದಲ್ಲಿ ದಂಗೆ ಆಗಿತ್ತಲ್ಲ ಅದು ಮಾದರಿ ಅಲ್ಲ, ಬಾಂಗ್ಲಾದೇಶ ನಮಗ್ ಮಾದರಿ ಅಲ್ಲ, ನಮಗೆ ಶ್ರೀಲಂಕಾ ಮಾದರಿ ಅಲ್ಲ, ನೇಪಾಳ ಮಾದರಿ ಅಲ್ಲ. ನಮಗೆ ನಮ್ಮ ದೇಶದಲ್ಲಿ ನಡೆದಿರ್ತಕ್ಕಂಥ ಚಳವಳಿಗಳೇ ಮಾದರಿಗಳು. ಈಗ 2 ವರ್ಷದ ಹಿಂದ್ಗಡೆ ನೋಡಿರ್ಬೋದು, ರೈತ ಚಳವಳಿ ದೆಹಲಿಯಲ್ಲಿ ಹೆಂಗಾಯ್ತು ಅಂತಂದ್ರೆ ಕೃಷಿ ಸಂಬಂಧಿಸಿದ ಕಾಯ್ದೆಗಳನ್ನ ಹಿಂತೆಗೊಳ್ಬೇಕಂದ್ರೆ ಕೇಂದ್ರ ಸರ್ಕಾರ ಮಂಡಿಡಿದಾಗ ವರ್ಷಗಂಟ್ಲೆ ಕೂತ್ರು. ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಶಾಂತ ರೀತಿಯಿಂದ ಕೂತ್ಕೊಂಡು ಹೋರಾಟನ ಗೆದ್ದಿರ್ತಕ್ಕಂಥ ರೈತ ಚಳವಳಿ ನಮಗ್ ಮಾದರಿ. ಇತ್ತೀಚೆಗೆ ನಮ್ಮ ಗುರ್ಲಾಪುರದಲ್ಲಿ ರೈತರು ಕಬ್ಬಿನ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಬೇಕಂತೇಳಿ ಶಾಂತ ರೀತಿಯಿಂದ ಕೂತು ಸರ್ಕಾರ 300 ರೂಪಾಯಿ ಹೆಚ್ಚಿಗೆ ಕೊಡುವಂತೆ ಮಾಡಿರ್ತಕ್ಕಂಥ ಚಳವಳಿ ನಮಗ್ ಮಾದರಿ. ಅದೇ ರೀತಿಯಾಗಿರ್ತಕ್ಕಂಥ ಶಾಂತ ರೀತಿಯಾಗಿರ್ತಕ್ಕಂಥ ಚಳವಳಿ ನಮ್ಮ ದೇಶದಲ್ಲಿ ಸಾಕಷ್ಟು ವಿಚಾರಧಾರೆ ಕೊಡಬೇಕಂತ ಶರಣರ ವಿಚಾರಧಾರೆ ಇಟ್ಕೊಂಡು ನಮ್ಮ ಚಳವಳಿ ಮುನ್ನಡೀತಿದೆ. ಹಾಗಾಗಿ ದಯವಿಟ್ಟು ಮಾಧ್ಯಮ ಸಹೋದರರು ತಮ್ಮೆಲ್ಲರೂ ಈ ಒಂದು ಹೋರಾಟವನ್ನ ರಾಷ್ಟ್ರ ಮಟ್ಟಿಗೆ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ಬೇಕಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ, ಸರ್ಕಾರ 14ನೇ ತಾರೀಕು ಏನ್ ನಾವು ಮಾಡ್ತಾ ಇದೀವಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಒಂದ್ ವೇಳೆ ಅವಕಾಶ ಮಾಡಿಕೊಟ್ರೆ ಆ ಒಂದು ಚಳವಳಿ ಒಳಗೆ ಎಲ್ಲಾ ಸಂಘಟನೆದವರು ಭಾಗಿಯಾಗ್ತಾರೆ. ನಾವೆಲ್ಲರೂ ಈಗ ಹಲವಾರು ಸಂಘಟನೆಗಳ ಮುಖಂಡರಿದ್ದೀವಿ. ಎಲ್ಲಾ ರೈತ ಚಳವಳಿ, ಕನ್ನಡ ಪರ ಚಳವಳಿ, ದಲಿತ ಪರ ಚಳವಳಿ ಎಲ್ಲಾ ಮುಖಂಡರನ್ನು ನಾವು ಆಹ್ವಾನ ನೀಡ್ತಾ ಇದ್ವಿ. ಸುಮಾರು ಒಂದು 50,000 ಜನರನ್ನ ಕೂಡಿಸ್ಬೇಕು ಅಂತ ನಮ್ಮ ಚಿಂತನೆ ಇದೆ. ಒಂದು 50,000 ಜನರನ್ನ ಕೂಡಿಸಿ ನಮ್ಮ ಹಕ್ಕೊತ್ತಾಯವನ್ನ ಮಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಮುಗಿಸ್ತೇನೆ. ಮುಂದಿನ ವಿಷಯನ ನಮ್ಮ ಮುಖಂಡರು ಮಾತನಾಡ್ತಾರೆ. ನಾನು ಒಬ್ಬ ಸ್ಟೂಡೆಂಟ್ ಅಸೋಸಿಯೇಷನ್ ಆಫ್ ಕರ್ನಾಟಕದ ಒಬ್ಬ ಮುಖಂಡರು ಹಾಗೂ ಧಾರವಾಡದ ಒಬ್ಬ ಸ್ಪರ್ಧಾರ್ಥಿ, ಹಳೆಯ ಸ್ಪರ್ಧಾರ್ಥಿ. ನಾನು ಒಬ್ಬ ಅನ್ಯಾಯಕ್ಕೆ ಒಳಗಾದ ಸ್ಪರ್ಧಾರ್ಥಿ. ಯಾವ ತರ ಅನ್ಯಾಯಕ್ಕೆ ಒಳಗಾದ ಸ್ಪರ್ಧಾರ್ಥಿ ಅಂದ್ರೆ, ಸುಮಾರು 10 ವರ್ಷದಿಂದ ನಾನು ಗೌರ್ಮೆಂಟ್ ಜಾಬ್ ಓದ್ತಾನೆ ಬಂದೆ. ಅಲ್ಲಿ ಹಲವಾರು ಕರಪ್ಷನ್ ಆಗ್ತಾ ಇದ್ವು, ಅದು ನೋಡ್ತಾನೆ ಬಂದ್ವಿ. ನಾವು ನಿಯತ್ತಾಗಿ ಜಾಬ್ ಸೇರ್ಬೇಕು ಅನ್ಕೊಂಡವ್ರು ಹೊರತು ನಾವು ಅನ್ಯಾಯದಿಂದ ದುಡ್ಡು ಕೊಟ್ಟು ಸೇರ್ಬೇಕಂತ ವ್ಯಕ್ತಿ ಅಲ್ಲ ನಾನು. ಹಂಗಾಗಿದ್ರೆ 2016 ನಾನು PSI ಆಗ್ತಿದ್ದೆ. ಸೊ ಈ ಉದ್ದೇಶವನ್ನು ಅರಿತುಕೊಂಡು ನಾನು 2023 ಈ ಒಂದು ಎಲ್ಲಾ ವಿಚಾರವನ್ನು ಅರಿತುಕೊಂಡು 2023-22 ಒಂದು ಹಂತದಲ್ಲಿ PSI ಸ್ಕ್ಯಾಮ್ ಆಯ್ತು ಧಾರವಾಡದಲ್ಲಿ. ಆ ಒಂದು ಸ್ಕ್ಯಾಮ್ ಅನ್ನು ಹೊರಗೆ ತಗೊಂಡ ಟೀಮ್ ನಮ್ದೇ. ನಾನು, ಅರುಣ್ ಕೆಸರಳ್ಳಿ ಆಗಿರ್ಬೋದು, ಚೇತನ್ ಪೂಜಾರಿ ಆಗಿರ್ಬೋದು, ರವಿಶಂಕರ್ ಮಾಲಿ ಪಟೇಲ್ ಆಗಿರ್ಬೋದು, ಕಿರಣ್ ಗೌಡ ಆಗಿರ್ಬೋದು, ಇನ್ನು ಹಲವಾರು ಸ್ಟೂಡೆಂಟ್ ಲೀಡರ್ಸ್ಗಳು ನಾವು ಸರ್ಕಾರ ವಿರುದ್ಧ ಹಾಕೊಂಡು, ಬಿಜೆಪಿ ಸರ್ಕಾರ ವಿರುದ್ಧ ಹಾಕೊಂಡ್ಬಿಟ್ಟು ನಾವು ಸ್ಕ್ಯಾಮ್ ಹೊರ ತಗೊಂಡು ರೀ ಎಕ್ಸಾಮ್ ಮಾಡಿಸಿದ್ವಿ. ಎಷ್ಟೋ ಜನ ಇವತ್ತು 900 ಜನ ವಿದ್ಯಾರ್ಥಿಗಳು, 900 PSIಗಳು ಹೊರಗಡೆ ಬಂದಿದಾರ ಅಂದ್ರೆ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ವಿದ್ಯಾರ್ಥಿಗಳು ನಿಯತ್ತಾಗಿ ಕೆಲಸ ಮಾಡ್ತಾರ ಕರ್ನಾಟಕ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು. ಇವತ್ತು ಈ ಒಂದು ಪ್ರೆಸ್ ಮೀಟ್ ನಾವು ಕರೆದಿರೋ ಉದ್ದೇಶ ಏನಂತಂದ್ರೆ, ಸರ್ಕಾರದಲ್ಲಿ ತುಂಬಾ ಲೋಪಗಳದು. ಯಾವ್ದು ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತು. ಯಾಕಂದ್ರೆ ಸರಿಯಾದ ಪ್ರಮಾಣದಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ನೇಮಕಾತಿ ಆದ್ರೂ ಕೂಡ ಪಾರದರ್ಶಕವಾಗ್ತಾ ಇಲ್ಲ.
KPSC ನೀವು ನೋಡಿರ್ತಕ್ಕಂಥದ್ದು ವಿಚಾರಗಳಿದೆ. PDO ಆಗಿರ್ಬೋದು, ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ಎಕ್ಸಾಮ್ ಆಗಿರ್ಬೋದು, ಇನ್ನು ಹಲವಾರು ಎಕ್ಸಾಮ್ಗಳು ಕರಪ್ಷನ್ ಜಾಸ್ತಿನೇ ಆಗ್ತಾ ಇದೆ. ಸೊ ಒಂದು ಈ ವಿಚಾರವನ್ನೆಲ್ಲ ಹತ್ತಕ್ಬೇಕು. ಸರ್ಕಾರ ಒಂದು ಪ್ರಾಪರ್ ಆಗಿ ಒಂದು ಕ್ಯಾಲೆಂಡರ್ ಬಿಡಬೇಕು. ಯಾವ ವರ್ಷ ಏನೋ ನಾವು ಕೇಂದ್ರ ಸರ್ಕಾರದಲ್ಲಿ UPSC ಇಷ್ಟು ಪೋಸ್ಟ್ ಖಾಲಿ ಅದಾವು ಅಂತಂದು ಹೇಳಿ ಬಿಡ್ತಾರಲ್ಲ, ಆ ಒಂದು ಯಾವ ಒಬ್ಬ ವಿದ್ಯಾರ್ಥಿಯ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀತಾನ 2 ಇಂದ 3 ವರ್ಷ ಎಕ್ಸಾಮ್ ಬರ್ಬಿಟ್ಟು ಹೋಗ್ತಾನೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಒಬ್ಬ ವಿದ್ಯಾರ್ಥಿ ಸ್ಪರ್ಧಾ ಎಕ್ಸಾಮ್ಸ್ ಬರಿಬೇಕಂತಂದ್ರೆ ಅವನು 2 ಇಂದ 3 ವರ್ಷ ತಗೊಂಡ್ಬಿಟ್ಟು ಎಕ್ಸಾಮ್ ಬರ್ಬಿಟ್ಟು ಬೇರೆ ಅವನು ಜೀವ ನೋಡ್ಕೊಂತಾನೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಬಂದ್ರೆ 10 ವರ್ಷ ಕೂಡ ಇಲ್ಲೇ ಕೂಡ್ತಾ ಇದ್ದಾನೆ. ಇವತ್ತು ನೇಮಕಾತಿ ಆಗತ್ತೆ, ನಾಳೆ ನೇಮಕಾತಿ ಆಗತ್ತೆ, ನನ್ನ ಜೀವನ ನಾಳೆ ಸರಿ ಆಗತ್ತೆ ಅಂತಂದು. ಬಟ್ ಯಾವ ವಿದ್ಯಾರ್ಥಿ ಜೀವನ ಸರಿ ಆಗ್ತಾ ಇಲ್ಲ. ಎಷ್ಟೋ ಸಂಘಟನೆಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಬಂದು ಯೂಸ್ ಮಾಡ್ಕೊಂಡು ವಿದ್ಯಾರ್ಥಿನ ಚಿಮ್ಮಿ ಬಿಸಾಕಿದ್ದಾರೆ. ಸೊ ಇದನ್ನ ಆಗಬಾರದು. ಸರಿಯಾದ ಮಾರ್ಗದಲ್ಲಿ ಸರ್ಕಾರ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ನಮ್ಮ ಸಂಘಟನೆಯವರು ಇವತ್ತೊಂದು ನಾವು ಪ್ರೆಸ್ ಮೀಟ್ ಕರೆದಿದ್ದೀವಿ. ಮುಂದಿನ ವಿಚಾರಗಳು ನಮ್ಮ ಮುಖಂಡರು ಹೇಳ್ತಾರೆ. ಕರ್ನಾಟಕ ರಾಜ್ಯದಿಂದ ಸುಮಾರು ಎಲ್ಲಾ ಜಿಲ್ಲೆಗಳಿಂದ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಸುಮಾರು 5 ರಿಂದ 10 ವರ್ಷ ತನಕ ಇಲ್ಲಿ ನೆಲೆ ನಿಂತವರಿದ್ದಾರೆ. ತುಂಬಾ ಕಡುಬಡ ಮಕ್ಕಳು ಇಲ್ಲಿದ್ದಾರೆ. ಇಲ್ಲಿ ಯಾವುದೇ CM ಮಕ್ಕಳಿಲ್ಲ, ಮಿನಿಸ್ಟರ್ ಮಕ್ಕಳಿಲ್ಲ, MLA ಮಕ್ಕಳಿಲ್ಲ, ಯಾರು ಇಲ್ಲ. ಇಲ್ಲಿ ಬಡತನದಲ್ಲಿರ್ತಕ್ಕಂಥ ಒಂದು ಹೊತ್ತಕ್ಕೂ ಊಟಕ್ಕೆ ಗತಿಲಾರ್ದಂತ ಮಕ್ಕಳಿದ್ದಾರೆ. ಏನೋ ಒಂದು ಸರ್ಕಾರಿ ನೌಕರಿ ಪಡ್ಬೇಕಂತ ಹೇಳಿ ಆಸೆಯಿಂದ ಇಲ್ಲಿ ಬಂದಿದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಖಾಲಿ ಇರುವ ಎಲ್ಲ ಹುದ್ದೆಗಳು ಭರ್ತಿ ಮಾಡಬೇಕು. ಇದೇನ ಸರ್ಕಾರ ಏನ ಸುಮಾರು 18 ವರ್ಷಗಳಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿಲ್ಲ. ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಹೃದಯಘಾತದಿಂದ ಸಾಯ್ತಾ ಇದ್ದಾರೆ. ಒಂದು ಕೂಡ ಯಾರು ಕೂಡ ಇಲ್ಲಿ ತನಕ ಒಂದು ಪೋಸ್ಟ್ ಕೂಡ ತುಂಬಿಲ್ಲ 18 ವರ್ಷಗಳಲ್ಲಿ. ಪ್ರಾಥಮಿಕ ಶಾಲೆಗಳಲ್ಲಿ 3361 ಹುದ್ದೆಗಳ ಖಾಲಿ ಇದಾವೆ. ಪ್ರೌಢ ಶಾಲೆಗಳಲ್ಲಿ 1861 ಇದಾವೆ. ಮತ್ತೆ ಕಾಲೇಜುಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿಗಳೇ ಇಲ್ಲ. ಡಿಗ್ರಿ ಕಾಲೇಜುಗಳಲ್ಲಿ 40,000 ರೂಪಾಯಿ ಸೀಮಿತಗೊಳಿಸಿ ಅಲ್ಲಿ ಗೆಸ್ಟ್ ಟೀಚರ್ನ ತುಂಬ್ತಾ ಇದ್ದಾರೆ. ಅದನ್ನು ತೆಗೆದು ಪರ್ಮನೆಂಟ್ ಶಿಕ್ಷಕರನ್ನ ನೇಮಕಾತಿ ಮಾಡಬೇಕು. ಎಲ್ಲ ವಿಷಯ ಶಿಕ್ಷಕರ ನೇಮಕಾತಿ ಮಾಡಬೇಕು. ಎಲ್ಲ ಕಂಪ್ಯೂಟರ್ ಟೀಚರು, ಸಂಗೀತ ಟೀಚರ್ಸು, ಚಿತ್ರಕಲಾ ಟೀಚರ್ಸು, ಎಲ್ಲ ಶಿಕ್ಷಕರ ನೇಮಕಾತಿ ಮಾಡಬೇಕು. ಮಕ್ಕಳ ಭವಿಷ್ಯಕ್ಕೋಸ್ಕರ, ಮುಂದಿನ ಸಮಾಜದ ಒಂದು ಬೆಳವಣಿಗೆಗೋಸ್ಕರ. ಇಲ್ಲಪ್ಪ ಅಂತಂದ್ರೆ ಅವಿದ್ಯಾವಂತರು, ನಿರುದ್ಯೋಗಿಗಳೇ ಇದ್ದಾರೆ. ಇಲ್ಲಿ ಈ ಉದ್ಯೋಗ ಭಾಗ್ಯ ಕೊಡ್ಬೇಕು. ಈ ಮನೆಗೊಂದು ಉದ್ಯೋಗ ಭಾಗ್ಯ ಕೊಡ್ಬೇಕು ವಿನಃ ಗ್ಯಾರಂಟಿಗಳನ್ನ ಹೆಸರಿನಾಗ ಸರ್ಕಾರ ಸುಳ್ಳು ಹೇಳ್ಕೊಂತ ನೇಮಕಾತಿಗಳನ್ನ ಮುಂದೆ ಹಾಕಬಾರ್ದು. ದಯವಿಟ್ಟು ಶೀಘ್ರದಲ್ಲಿ ಸರ್ಕಾರ ನೇಮಕಾತಿ ಮಾಡಬೇಕು. ನೇಮಕಾತಿ ಮಾಡದೇ ಇದ್ರಪ್ಪ ಅಂತಂದ್ರೆ ಮತ್ತೆ ನಾವು ಉಗ್ರವಾದ ಹೋರಾಟ ಸಚಿವರು ಬರೆಯೋ ತನಕ, CM ಅವ್ರು ಬರೋ ತನಕ ಬಿಡುವುದಿಲ್ಲ. ನಾವೇನು 2023ದಾಗ ಬೆಳಗಾವಿದಾಗ ನಿರುದ್ಯೋಗಿಗಳು ದೈಹಿಕ ಶಿಕ್ಷಕರು ಏನು ಹೋರಾಟ ಮಾಡಿದೆವು, ಆ ಮಾದರಿಯಲ್ಲಿಪ್ಪ ಅಂತಂದ್ರೆ ನಾನು ರಕ್ತದಿಂದ ಪತ್ರ ಬರೆದಿದ್ದೆ. ಅವಾಗ CM ಅವ್ರಿಗೆ ರಕ್ತದಿಂದ ಪತ್ರ ಹೋದಾಗ CM ಅವರು ಇಮಿಡಿಯೇಟ್ಲಿಪ್ಪ ಅಂತಂದ್ರೆ ಸಂಬಂಧಪಟ್ಟ ಮಿನಿಸ್ಟರ್ಗೆ ಮಧು ಬಂಗಾರಪ್ಪರವರು ರಾತ್ರಿ 9 ಗಂಟೆಗೆ ಬಂದ್ರು. ರಾತ್ರಿ 9 ಗಂಟೆಗೆ ಬಂದು ನಮ್ಗೆ ಪರ್ಮಿಷನ್ ಸಿಗೋದೇ 5 ಗಂಟೆ ಇತ್ತು, ಹೋರಾಟದ ಪರ್ಮಿಷನ್. ರಾತ್ರಿ 9 ಗಂಟೆಗೆ ಬಂದು ನಮ್ಗೆ ಒಂದು ಡೇಟ್ ಕೊಟ್ಟು ದೈಹಿಕ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ತೀನಿ ಅಂತೇಳಿ ಹೇಳಿದ್ ನಮ್ಗೆ ಭರವಸೆ ಕೊಟ್ಟಿದ್ರು. ಇಲ್ಲಿ ಕೂಡ ರಾಜ್ಯದಲ್ಲಿ 5,262 ಹುದ್ದೆಗಳವ. ಖಾಲಿ ಇರುವ ಸರ್ಕಾರಿ ಪ್ರತಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಬೇಕು. ಒಂದು ಮಗು ಇದ್ರು ಅಲ್ಲಿ ದೈಹಿಕ ಶಿಕ್ಷಕ ಬೇಕು, ಅವ್ನಿಗೆ ಆಟ ಎಲ್ಲ ಬೇಕು. ಈಗಪ್ಪ ಅಂತಂದ್ರೆ ದೈಹಿಕ ಶಿಕ್ಷಣಪ್ಪ ಅಂತಂದ್ರೆ ಪಠ್ಯ ಪುಸ್ತಕನೇ ತೆಗೆದು ಹಾಕಿದೆ. ಅಲ್ಲಿ ಮೌಲ್ಯ ಶಿಕ್ಷಣ ಅಂತ ಮಾಡಿದೆ. ಅದು ಯಾವ ಕಾರಣಕ್ಕಾಗಿ ಮಾಡಿದೆ ಗೊತ್ತಿಲ್ಲ ಸರ್ಕಾರ. ಒಂದ್ ಕಡೆ ನೋಡಿದ್ರೆ ಹಿಂದಿ ಶಿಕ್ಷಕರ ಪುರಾಣ ಎಕ್ಸಾಮ್ದಲ್ಲಿ ತೆಗೆದಿದೆ. ಮುಂದಿನ ದಿನಗಳಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿನೂ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಹಿಂದಿ ಶಿಕ್ಷಕರನ್ನು ಪರಿಗಣಿಸಬೇಕು. ದೈಹಿಕ ಶಿಕ್ಷಕರನ್ನ ಹೆಚ್ಚಿನ ರೀತಿಯಲ್ಲಿ ಪ್ರತಿ ಶಾಲೆಗೂ ದೈಹಿಕ ಶಿಕ್ಷಕರು ನೇಮಕಾತಿ ಮಾಡ್ಕೊಳ್ಬೇಕಂತ ಹೇಳಿ ಸರ್ಕಾರಕ್ಕೆ ಒತ್ತಾಯ ಇದೆ. ಅದಕ್ಕೋಸ್ಕರ ಶೀಘ್ರದಲ್ಲಿ ಎಚ್ಚೆತ್ತುಕೊಳ್ಬೇಕು. ಖಾಲಿ ಇರುವ ರಾಜ್ಯದಲ್ಲಪ್ಪ ಅಂತಂದ್ರೆ 2,84,000 ಏನ್ ಶೀಘ್ರ ಅಂತೇಳಿ ಹೇಳ್ತಿರಲ್ಲ, ನಾವಂತೂ ಶೀಘ್ರ ಅಂತೇಳಿ 1 ವಾರ 15 ದಿನ ಅಂತ ಅನ್ಕೊಂಡಿವಿ. ಬಟ್ ಇವರು ಸರ್ಕಾರ ತಮ್ಮ ಅಧಿಕಾರಿ ವರೆಗೂ ಶೀಘ್ರನೇ ಅನ್ಕೋತಾ ಹೋಗ್ತಾ ಇದ್ದಾರೆ. ಯಾವ ಒಬ್ಬ ಸರ್ಕಾರಿ ಒಂದು ಸಚಿವರು ಇದ್ದಾರೆ ಬಡವರಿಗೋಸ್ಕರ ಇದ್ದಾರೆ ಅಂತೇಳಿ ಹೇಳ್ತಾರೆ. ಯಾರು ಬಡವರಿಗೋಸ್ಕರ ಇಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇವರು ಮಾಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಬಡತನ ವಿದ್ಯಾರ್ಥಿಗಳಿಂದ ಅನಿಸ್ತಾ ಇದೆ. ಕಣ್ಣೀರಿನ ಕೂಳು ತಿಂತಾ ಇದ್ದಾರೆ. ಒಂದು ವಿದ್ಯಾರ್ಥಿ ಧಾರವಾಡದಲ್ಲಿ ನಿಂದ್ರಬೇಕಂತಂದ್ರೆ 5,000 ಒಂದು ಬೇಕಾಗುತ್ತೆ. ಒಂದು ತಿಂಗಳು 5,000 ರಿಂದ 6,000 ಬೇಕಾಗುತ್ತೆ. ಅದಕ್ಕೋಸ್ಕರ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಇಲ್ಲಿದ್ದಾರೆ. ಅದಕ್ಕೋಸ್ಕರ ಹಿಂದೇನ್ ಮೊನ್ನೆ ಇಂದಿರಾ ಕ್ಯಾಂಟೀನ್ 4 ಘೋಷಣೆ ಮಾಡಿದಾರಲ್ಲ, ಸುಮಾರು 2023ದಾಗ ನಮ್ಮ ದೈಹಿಕ ಶಿಕ್ಷಕರ ಸಂಘದಿಂದ ನಾವು ಮನವಿ ಮಾಡಿದೆವು. ಅದು ಸಂತೋಷ ವಿಷಯ. ಅದೇನು 15 ದಿನದಾಗ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತೇಳಿ ನಾವು ಮತ್ತೆ ಮನವಿ ಮಾಡ್ಕೊಳ್ತೇವೆ. ಶೀಘ್ರವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ನೇಮಕಾತಿ ಮಾಡಬೇಕು. ದಯವಿಟ್ಟು ಎಲ್ಲ ಬಡ ವಿದ್ಯಾರ್ಥಿಗಳನ್ನು ಪರಿಗಣನೆ ತೆಗೆದುಕೊಂಡು ನೇಮಕಾತಿ ಮಾಡ್ಬೇಕಂತೇಳಿ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ಎಲ್ಲರ ನೊಂದ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಅಂತೇಳಿ. ನನ್ನ ಹೆಸರು ಸುನಿಲ್ ಗೋಲಾ ಅಂತೇಳಿ. ಥ್ಯಾಂಕ್ ಯು. ಸಂಘದ ಮುಖಂಡರಾದಂಥ ಅರುಣ್ ಕೆಸರಳ್ಳಿ ನಮ್ಮ ಹೆಸರು. ಈ ಮೂಮೆಂಟಲ್ಲಿ ನಮ್ಮ ಮುಖಂಡರು ಮಾತಾಡಿದ ಹಾಗೆ ನೇಮಕಾತಿಗಳು 56,432 ಹುದ್ದೆಗಳು. ಯಾಕೆ ಇದನ್ನು ಪದೇ ಪದೇ ಮಾತಾಡ್ತೀವಿ ನಾವು ಅಂತಂದ್ರೆ,
ಸರ್ಕಾರಗಳು ನಮ್ಮ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದು 3 ವರ್ಷಗಳಾಯ್ತು ಇಲ್ಲಿ ಮಟನು ಒಂದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ 32 ಡಿಪಾರ್ಟ್ಮೆಂಟ್ಗಳು ಇದಾವಲ್ಲ, ಈ 32 ಡಿಪಾರ್ಟ್ಮೆಂಟ್ಗಳಲ್ಲಿ ಒಂದೇ ಒಂದು ನೋಟಿಫಿಕೇಶನ್ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ರೀಸನ್ ಸಿಗ್ತಾ ಇಲ್ಲ. ಅದ್ಯಾವುದೋ ಒಂದು ಒಳ ಮೀಸಲಾತಿ ಅಂತ ಹೇಳಿ ತೆಗೆದ್ಬಿಟ್ಟು ಅದೊಂದು ನೆಪ ಹೇಳ್ಕೊಂಡು ಮಾಡ್ತಾ ಇದ್ದಾರೆ. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಈ ಮೂಲಕ ಬೇಡ್ಕೋತೀವಿ ಅಂತಂದ್ರೆ, ದಯಮಾಡಿ ನಮ್ಮ ಕರ್ನಾಟಕದಾದ್ಯಂತ ಅಂದ್ರೆ ಬೀದರಿಂದ ಬೆಂಗಳೂರುವರೆಗೂ ಹೋಗ್ರಿ. ನಮ್ಮ ವಿದ್ಯಾರ್ಥಿಗಳ ಹಬ್ಗಳಿದೆ, ಎಲ್ಲಿ ಧಾರವಾಡ, ಮುಖ್ಯವಾಗಿ ಬೆಂಗಳೂರು. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದ್ಲಿಕ್ಕೆ ಬರ್ತಾರ. ಎಂತ ಎಲ್ಲ ಬಡ ವಿದ್ಯಾರ್ಥಿಗಳು ಬರ್ತಾರ, ಅವ್ರಿಗೆ ಕಾಲ್ಫಾರ್ಮ್ಸ್ ಇಲ್ಲ. ಇದ್ರ ಬಗ್ಗೆ ನಮ್ಮ ಇವ್ರು ಮಾತಾಡಿದ್ದಾರೆ. ಬಟ್ ನಾನೇನು ಮಾತಾಡ್ತೀನಿ ಅಂದ್ರೆ, KPSC ವಿರುದ್ಧವಾಗಿ KPSCಯಲ್ಲಿ ಈಗ ನಡೆದಂತಹ 384 KS ಹುದ್ದೆಗಳು, ಇದು ಎಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಂದ್ರೆ, ಇಲ್ಲಿ ನಡೆದಂತಹ ಭ್ರಷ್ಟಾಚಾರ ಸದನದಲ್ಲೂ ಇದು ಗದ್ದಲ ಆಯ್ತು. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ರು, ಕಾಂಗ್ರೆಸ್ ಗೌರ್ಮೆಂಟ್ನವರೇ ಮಾತಾಡಿದ್ರು, ನಮ್ಮ ಆಡಳಿತ ಮಾಡೋ ಪಕ್ಷದ ಮುಖಂಡರು ಸಮೇತ ಮಾತಾಡಿದ್ರು. ಇಲ್ಲ, ಇದು KPSC ಒಂದು ಹುಡುಗರ ಕನಸುಗಳನ್ನು ಸಮೇತ ಆತ್ಮಹತ್ಯೆ ಮಾಡುವಂತಹ ಒಂದು ಇದು ಕಮಿಷನ್ ಅಂತ ಹೇಳಿ. ಸೊ ನಾವೇನ್ ಹೇಳ್ತೇವೆ ಅಂತಂದ್ರೆ, ಈ KPSCಯಲ್ಲಿ ಇರೋಂತ ಒಂದು ಸುಧಾರಣೆ ಆಗದೆ ಹೊರತು ಯಾವುದೇ ನೇಮಕಾತಿಗಳನ್ನ KPSCಗೆ ಕೊಡಬಾರ್ದು. ಹಾಗೂ ಇಲ್ಲಿ ಏನಿದ್ದಾರೆ, ನಮ್ಮ PC ಕೋಟಾ ಕಮಿಟಿ ಪ್ರಕಾರ ಇಲ್ಲಿ 50% ಸಿಬ್ಬಂದಿಗಳನ್ನ ನಿಯಮಾನುಸಾರ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ KPSCಯನ್ನ ಸ್ವಚ್ಛಗೊಳಿಸಬೇಕು, ಇದು ಇಂಪಾರ್ಟೆಂಟ್. KPSCಯನ್ನು ಸ್ವಚ್ಛಪಡಿಸದೆ ನಾವು ಪಾರದರ್ಶಕ ನೇಮಕಾತಿಗಳನ್ನ ನಾವು ಮೆಚ್ಚವಾಗಿಲ್ಲ. ಅದನ್ನ ಪಾರದರ್ಶಕ ನೇಮಕಾತಿಗಳು ಆಗ್ತೇವೆ ಅಂತೇಳಿ ಯಾವ ಬೇಸ್ ಮೇಲೆ ನಾವು ನಂಬಬೇಕು, ಯಾವ ಬೇಸ್ ಮೇಲೆ ನೇಮಕಾತಿಗಳನ್ನ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಮಾಡ್ತಾರೆ, ಮಾಡ್ಲೇಬೇಕು. ಮಾಡೋವರೆಗೂ ನಾವು ಅನಿರ್ದಿಷ್ಟವಾಗಿ ಹೋರಾಟಗಳನ್ನ ಧಾರವಾಡದಲ್ಲಿ, ಬೆಂಗಳೂರಲ್ಲಿ ಕೈಗೊಳ್ತೇವೆ. ಬಟ್ ಎಷ್ಟು ಮುಖ್ಯವೋ ನೇಮಕಾತಿಗಳು ಆಗೋದು, ಅಷ್ಟೇ ಮುಖ್ಯವಾಗಿ ಪಾರದರ್ಶಕವಾಗಿ ನೇಮಕಾತಿಗಳು ಆಗಬೇಕು. ಇಲ್ಲ ಅಂದ್ರೆ KPSCಗೆ ನಾವು ಯಾವುದೇ ರೀತಿಯ ಎಕ್ಸಾಮ್ಗಳನ್ನು ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಅವುಗಳನ್ನೆಲ್ಲ ಬೇರೆ KA ಆಗಿರ್ಬೋದು, ಬೇರೆ ಬೇರೆ ಅಂಗಸಂಸ್ಥೆಗಳಿಗೆ ವಹಿಸ್ಕೊಡ್ಬೇಕಂತೇಳಿ ಈ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳು ಇರ್ಬೋದು, ಎಲ್ಲಾ ಮಿನಿಸ್ಟರ್ಗಳಿಗೂ ನಾವು ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಮತ್ತು ನಮ್ಮ ಮುಖ್ಯ ಬೇಡಿಕೆ ಅಂತಂದ್ರೆ 56,432 ಹುದ್ದೆಗಳನ್ನ ಈ ಕೂಡಲೇ ಶೀಘ್ರವಾಗಿ ನೇಮಕ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆ ಮೂಲಕ ಅವರು ಅದನ್ನ ಸರಿಪಡಿಸ್ಲಿ, ನೇಮಕಾತಿಗಳನ್ನ ಮಾಡ್ಲಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ಇರುವ ಹುದ್ದೆಗಳು ಬೇಕು. ಅವರು ಅದ್ರ ಪರವಾಗಿ ಹೋರಾಟ ಮಾಡಿದ್ರೆ ವಿನಃ ಯಾವುದೋ ಪಕ್ಷ ನಮಗೆ ಇಲ್ಲಿ ಅವಕಾಶ ಕೊಟ್ಟಿದೆ ಅಂತ ಆ ಉದ್ದೇಶಕ್ಕೆ ಅವರು ಬಂದಿಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಕಾಂಗ್ರೆಸ್ ಪಾರ್ಟಿ ಇರ್ಲಿ, BJP ಪಾರ್ಟಿ ಇರ್ಲಿ, ಅವ್ರಿಗೆ ಬೇಕಾಗಿರೋದೇನು, ಅವರ ಒಂದು ಆರ್ಥಿಕತೆಯನ್ನ ಚೇತರಿಸ್ಕೊಳಕ್ ಬೇಕು. ಆ ಉದ್ದೇಶಕ್ಕ ಯಾರು ಬಂದ್ರೂ ಸಹ ಅವ್ರು ಬಿಡಂಗಿಲ್ಲ. ವಿದ್ಯಾರ್ಥಿಗಳು ಅಂತಂದ್ರೆ ಅದು ಒಂದು ಸ್ಟೂಡೆಂಟ್ ಪವರೇ ಬೇರೆ, ಪಾರ್ಟಿಗಳೇ ಬೇರೆ. ಹೌದಾ? ಹಾಗಾಗಿ ಅವತ್ತು ಆ ಒಂದು ಸಿಚುವೇಶನ್ ಆಗಿರ್ಬೋದು. ಸರ್ ಎಲ್ಲ ಸ್ಟೂಡೆಂಟ್ ಇದ್ವಿ, ಯಾವ್ದೋ ಅಸೋಸಿಯೇಷನ್ ಆಗಿತ್ತು, ಸ್ವಂತ ವೈಯಕ್ತಿಕ ಮಾಡಿದ್ವಿ ಸರ್. ಅವಾಗ ನಾವು ಯಾವ್ದು ಮೀಡಿಯಾದವ್ರನ್ನು ಬೈದಿಲ್ಲ, ಯಾವ್ದೋ ಸ್ಟೂಡೆಂಟ್ ಆಗಿ ಮಾಡಿದ್ವಿ. ಆದ್ರೆ ಇತ್ತೀಚಿನ ವೈಯಕ್ತಿಕವಾಗಿ ಅದನ್ನ ಮುಂದಾಟ್ ಬಂದು ಹುಡುಗರ್ನೆಲ್ಲ ರೊಚ್ಚಿಗೆ ಬಿಸಿ ಅದ್ರ ವೈಯಕ್ತಿಕ ಬೆಳೆಯನ್ನು ಬೇಸ್ಕೊಂಡಾರ. ಅದ್ರ ಪರವಾಗಿ ನಾವ್ ಏನಂತ ನಿಮ್ಗೆ ಸಾರಿ ಕೇಳ್ತೀವಿ. ಇನ್ನು ಮುಂದೆ ಆ ತರ ಆಗಲ್ದಂಗ ಎಚ್ಚರದಿಂದ ಸರ್ಕಾರ ಗಮನ ಸೆಳಿಬೇಕಂತ ಹೇಳಿ ನಾವು ಹೋರಾಟ ಮಾಡತ್ತೀವಿ. ಯಾವ್ದೇ ದುರ್ದಿಶೆ ಇಲ್ಲ. ಇಲ್ಲಿ ಕಷ್ಟವನ್ನು ಅನುಭವಿಸುವುದು ಇಲ್ಲಿ ವಿದ್ಯಾರ್ಥಿಗಳಿಗೆ, ಹೆಸರು ಅವಂದು ಹತ್ತು ಬೇಯಿಸ್ಕೊಳ್ಳೋದು ಇಲ್ಲಿ ವಿದ್ಯಾರ್ಥಿಗಳು. ದಯವಿಟ್ಟು ಈಗ ನಾವು ವಿದ್ಯಾರ್ಥಿಗಳು ನಾವು ಯಾವತ್ತು ಪಾಯಪಟ್ಟಿವೆ ಹೋರಾಟದಲ್ಲಿ, ನಿಮ್ಗೆ ಯಾವತ್ತು ಕೂಡ ನಾವು ನೋವು ಮಾಡಿಲ್ಲ. ಇವತ್ತು ನಿಮ್ಗೆ ಗೊತ್ತು ನಮ್ಮ ಬಗ್ಗೆ, ನೀವು ಸಪೋರ್ಟ್ ಮಾಡಿದ್ದಕ್ಕೆ ಅದಾಗಿದೆ ಇವತ್ತು. ಹಂಗೆ ಆ ಒಬ್ಬ ವ್ಯಕ್ತಿಯಿಂದ ಬಂದಿರೋದ್ರಿಂದ ಯಾವುದು ಸಕ್ಸಸ್ ಆಗಿಲ್ಲ. ನಾ ಹೇಳ್ತಾ ಇದ್ದೇನೆ, ಯಾವುದು ಸಕ್ಸಸ್ ಆಗಿಲ್ಲ. ಸೊ ಆ ಉದ್ದೇಶಕ್ಕೆ ಹೇಳ್ತಾ ಇದ್ದೇನೆ, ಅದು ಒಂದು ವ್ಯಕ್ತಿಗತವಾಗಿತ್ತು. ಇವತ್ತು ಧಾರವಾಡನ ಗಲಭೆ ಮಾಡ್ತು, ಅಶಾಂತಿ ಕ್ರಿಯೇಟ್ ಮಾಡಿದೆ. ಬಟ್ ಇವತ್ತಿನಿಂದ ನಮ್ಮ ಸಂಘಟನೆ ಇದೆ, ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಧಾರವಾಡದಲ್ಲಿ ಹುಟ್ಟಾಕ್ತದೆ. ನಾವು ಇವತ್ತಿನಿಂದ ಧಾರವಾಡದಲ್ಲಿ ಅಶಾಂತಿ ನಾವು ಹುಟ್ಟಾಕಕ್ಕೆ ಬಿಡೋದಿಲ್ಲ. ಧಾರವಾಡ ಯಾವತ್ತಿಂದು ಶಾಂತಿ ಇದೆ, ವಿದ್ಯಾಕಾಶಿ ಅಂತ ಹೆಸರು ಮಾಡ್ಕೊಂಡಿದೆ. ಇವತ್ತಿದು ಶಾಂತಿಯುತವಾಗಿ ಮುಂದುವರಿತೈತಿ. ಕರ್ನಾಟಕ ಅಲ್ಲ, ಭಾರತ ದೇಶದಾದ್ಯಂತ ಇಲ್ಲಿಂದ ಒಳ್ಳೆ ವಿದ್ಯಾರ್ಥಿಗಳು, ಒಳ್ಳೆ ನಾಯಕರಾಗಿರ್ಬೋದು, ಒಳ್ಳೆ ಆಫೀಸರ್ ಆಗಿದ್ದು ಹುಟ್ಟುತ್ತಾರ ಅಂತ ಈ ಮೂಲಕ ಹೇಳ್ಬೋದು ಅಷ್ಟೇ. ಈ ಲಾಸ್ಟ್ ಹೋರಾಟದಲ್ಲಿ ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313.
9008447288 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.